ഞാൻ പറയും ഇന്നതിന്റെ ഉള്ളിലിട്ട് മെന്റലായിട്ട് ഹരാസ്മെന്റ് വീഡിയോ ഒക്കെ എടുത്തിക്കണേ. സാറിനൊക്കെ ഇനി എവിടെയെങ്കിലും പുറത്ത് കിട്ടിയാ തീർക്കുനാണ്, കൊന്നിടും പറഞ്ഞ കൊന്നിടും. ಮೊಬೈಲ್ ಫೋನ್ ತೆಗೆದಿಟ್ಟಿದ್ದಕ್ಕಾಗಿ ವಿದ್ಯಾರ್ಥಿಯೊಬ್ಬ ಶಿಕ್ಷಕರಿಗೆ ಕೊಲೆ ಬೆದರಿಕೆ ಹಾಕಿದ ಘಟನೆ ಇಂದು ಅನಕ್ಕರ್ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದಿದೆ. ಮೊಬೈಲ್ ವ್ಯಸನ ಮಾದಕ ವ್ಯಸನದಂತೆ ದಿನೇ ದಿನೇ ಹೆಚ್ಚುತ್ತಿರುವುದು ಅತ್ಯಂತ ಅಪಾಯಕಾರಿ ಸಂಗತಿ. ಈ ಬಗ್ಗೆ ಪೋಷಕರು ಅತ್ಯಂತ ಜಾಗೃತೆ ವಹಿಸಬೇಕಿದೆ. ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಲು ಮುಖ್ಯ ಕಾರಣ ಪೋಷಕರು ಎಂದರೆ ತಪ್ಪಾಗಲಾರದು. ಪೋಷಕರು ತಮ್ಮ ಅನುಕೂಲಕ್ಕಾಗಿ ಎಳೆಯ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ತಮ್ಮ ಕೆಲಸ ಕಾರ್ಯಗಳು ನಡೆಯಬೇಕಾದರೆ ಮೊಬೈಲ್ ನೀಡುವುದು ಅನಿವಾರ್ಯ ಎಂದು ಪೋಷಕರು ತಿಳಿದುಬಿಟ್ಟಿದ್ದಾರೆ. ಮಕ್ಕಳ ತಿಂಡಿ ತಿನಿಸು ಕೂಡ ಮೊಬೈಲ್ ನೋಡಿಕೊಂಡೇ. ಸ್ವಭಾವ ಏನೇ ಇರಲಿ, ಇದರಿಂದ ಸ್ವಂತ ಮಕ್ಕಳು ನಾಶ ಆಗುತ್ತಿದ್ದಾರೆ ಎಂದು ಪೋಷಕರು ಅರ್ಥ ಮಾಡಿಕೊಳ್ಳಬೇಕು. ವಿಪರೀತ ಮೊಬೈಲ್ ಬಳಕೆ ಮರೆವು, ಏಕಾಗ್ರತೆ ಕೊರತೆ, ವಿದ್ಯಾಭ್ಯಾಸ, ಶಾರೀರಿಕ ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಆನ್ಲೈನ್ ಗೇಮ್ನ ಚಟಕ್ಕೆ ಒಳಗಾಗಿ ಹಲವಾರು ಜನರು, ಪ್ರತ್ಯೇಕವಾಗಿ ಮಕ್ಕಳು, ತಮ್ಮ ಅಮೂಲ್ಯವಾದ ಜೀವವನ್ನು ಕಳೆದುಕೊಂಡಿದ್ದನ್ನು ನಾವು ಕೇಳಿದ್ದೇವೆ. ಅದರಂತೆ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ಹೆತ್ತವರನ್ನ ಧಿಕ್ಕರಿಸಿ ಓಡಿ ಹೋಗುವ ಘಟನೆಗಳು, ಕೊನೆಗೆ ಆತ್ಮಹತ್ಯೆಗೆ ಶರಣಾಗುವ ಪ್ರಸಂಗಗಳು ನಮ್ಮಡೆಯಲ್ಲಿ ನಡೆಯುತ್ತಲೇ ಇದೆ. ಮೊದಮೊದಲು ನಾವು ಎಲ್ಲೋ ನಡೆಯುತ್ತಿರುವ ಒಂದೆರಡು ಘಟನೆಗಳೆಂದು ಭಾವಿಸಿದ್ದೆವು. ಆದರೆ ಇದರ ಅಪಾಯ ಇದೀಗ ನಮ್ಮ ಕಾಲಡಿಗೆ ಬಂದು ತಲುಪಿದೆ. ಎಚ್ಚರ ತಪ್ಪಿದರೆ ಅಪಾಯ ಖಂಡಿತ. ಉತ್ತಮವಾಗಿ ಕಲಿತು ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಮಕ್ಕಳು ಏನೂ ಅಲ್ಲದವರಾಗಿ ಸ್ವತಃ ಹೆತ್ತ ತಂದೆ ತಾಯಿಗೆ ಭಾರವಾಗುವ ಅಪಾಯದ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಮೊದಲಾಗಿ ಪೋಷಕರು ಈ ಬಗ್ಗೆ ಮಾದರಿಯಾಗಬೇಕು. ಮೊಹಮ್ಮದ್ ಇಸ್ಫಾಕ್ ಕೌಸರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. തേങ്ങ മാങ്ങച്ച കാട്ട്. ഞാൻ പറയും ഇന്നതിന്റെ ഉള്ളിലിട്ട് മെന്റലായിട്ട് ഹരാസ്മെന്റ് വീഡിയോ ഒക്കെ എടുത്തിക്കണേ. സാറിനൊക്കെ ഇനി എവിടെയെങ്കിലും പുറത്ത് കിട്ടിയാ തീർക്കുനാണ്, കൊന്നിടും പറഞ്ഞ കൊന്നിടും. നിന്റെ ഫോൺ കൊണ്ടാ